ಇವತ್ತು ನಮ್ಮ ಸ್ವತಂತ್ರ ಭಾರತದ ಇತಿಹಾಸವನ್ನು ನೋಡಿದಾಗ ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತದ ಅಭಿವೃದ್ಧಿಗೆ, ನಮ್ಮ ಭಾರತ ಮಾತೆಯ ಗೌರವವನ್ನು ಎತ್ತಿ ಹಿಡಿಯೋದನ್ನು ನೋಡಿದಾಗ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಬಿಟ್ಟರೆ ಇಂದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದ ಇತಿಹಾಸ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡುವಂಥ ರೀತಿಯಲ್ಲಿ ಅನೇಕ ಸುಧಾರಣೆಯ ಕಾರ್ಯಕ್ರಮಗಳು ಇವತ್ತು 2014ರಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಮಾತು ಹೇಳ್ತಾರೆ, ಆನ್ ಬಾನ್ ಶಾನ್ ಅಂಥೇಳಿ. ಯಾಕಂದರೆ ಒಂದು ಭಾರತದ ಆನ್ ಬಾನ್ ಶಾನ್ ಅಂತಂದರೆ ನಮ್ಮ ಭಾರತ ಸಮೃದ್ಧಭರಿತವಾದಂಥ ಭಾರತ, ಆರ್ಥಿಕ ರೀತಿಯಲ್ಲಿ ಮುಂದೆ ಬಂದಂಥ ಭಾರತ, ಅದೇ ರೀತಿಯಾಗಿ ಸಮೃದ್ಧಿಯಲ್ಲಿ, ಸುರಕ್ಷತೆಯಲ್ಲಿ ಮತ್ತು ದೇಶದ ಸುಭದ್ರತೆಯಲ್ಲಿ ಈ ಎಲ್ಲ ಯೋಜನೆಗಳನ್ನು ನೋಡಿದಾಗ ಇವತ್ತು ಯಾವುದೋ ಒಂದು ಕೆಳಮಟ್ಟದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ನಮ್ಮ ಭಾರತ ದೇಶವನ್ನು ಇವತ್ತು ಪ್ರಧಾನಿಗಳ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶವನ್ನು 4-3 ಸ್ಥಾನಕ್ಕೆ ಎತ್ತಿ ಹಿಡಿದಿರುವಂತಹ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸುಮಾರು 2014ರಿಂದ 2025ರವರೆಗೆ ಅನೇಕ ಥರದ ಬಿಲ್ಗಳನ್ನು ತಂದು ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಏನು ಅಂತಕ್ಕಂಥದ್ದನ್ನು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮಗೆಲ್ಲರಿಗೂ ಅಷ್ಟೇ ಅಲ್ಲ, ನಮ್ಮ ದೇಶದ ಜನತೆಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂಥ ಉದಾಹರಣೆಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಕಳೆದ ಬಾರಿ ಮೊನ್ನೆ ತಾನೇ ನಡೆದಂಥ ಚಳಿಗಾಲದ ಒಂದು ಕೇಂದ್ರದ ಅಧಿವೇಶನ ಬಹಳಷ್ಟು ಮಹತ್ವಪೂರ್ಣವಾದಂಥ ಒಂದು ಬಿಲ್ಲನ್ನು ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ಆ ಬಿಲ್ಲನ್ನು ಘೋಷಣೆ ಮಾಡಲಾಯಿತು. ಅದು ಏನು ಅಂತಂದಾಗ ಮೋದಿಜಿಯವರ ಈ ಸರ್ವಾಂಗೀಣ ಅಭಿವೃದ್ಧಿ ಟಾರ್ಗೆಟ್ ಇಟ್ಟಿರುವಂಥದ್ದು 2047. ಆ ವರ್ಷಕ್ಕೆ ನಮ್ಮ ದೇಶ ಸ್ವತಂತ್ರ ಆಗಿ 100 ವರ್ಷದ ಇತಿಹಾಸ ಇರುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದರೆ ಗ್ರಾಮೀಣ ಭಾಗ ಮತ್ತು ರೈತರು. ಯಾಕಂದರೆ ಗಾಂಧೀಜಿಯವ್ರ ಕನಸು ಕೂಡ ಇತ್ತು. ಗಾಂಧೀಜಿಯವರು ಕೂಡ ಹೇಳ್ತಿದ್ರು, ಯಾವ ಅರ್ಥದಲ್ಲಿ ಯಾವ ಟೈಮಿಗೆ ನಮ್ಮ ಗ್ರಾಮೀಣ ಭಾಗ ಸುಧಾರಣೆ ಆಗ್ತದೋ ಆ ಟೈಮಲ್ಲಿ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಒಂದು ಸುಧಾರಣೆ ಹೊಂದಿದ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ರು. ಅದೇ ರೀತಿ ಸನ್ಮಾನ್ಯ ಮೋದಿಜಿಯವರು ಕೂಡ ಇವತ್ತು ಅನೇಕ ಬಿಲ್ಗಳ ಮುಖಾಂತರ ಇವತ್ತು ಒಂದು ಹೊಸ ಬಿಲ್ಲನ್ನು, ಇದು ವಿಶೇಷವಾಗಿ ರೈತ ಕುಟುಂಬಕ್ಕೆ ಸಹಾಯವಾಗುವಂಥ ರೀತಿಯಲ್ಲಿ, ರೈತರಿಗೆ ಸನ್ಮಾನ ದೊರೆಯುವಂಥ ರೀತಿಯಲ್ಲಿ ಮತ್ತು ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ರೀತಿಯಲ್ಲಿ ಇವತ್ತು ಬಿಲ್ಲನ್ನು ತಂದರು. ಅದಕ್ಕೆ VB-G ರಾಮ್ಜಿ ಅಂತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಅದನ್ನು ಹೆಸರು ಬದಲಾವಣೆ ಮಾಡಿ ಒಂದು ಬಿಲ್ಲನ್ನು ಮೊನ್ನೆ ನಾವು ತಂದಿರೋದು ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಏನು ಅಂತಂದರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂಥೇಳಿ ಇದರ ಒಂದು ಅರ್ಥವನ್ನು ಕಲ್ಪಿಸುವಂಥ VB-G ರಾಮ್ಜಿ ಅಂತಕ್ಕಂಥ ಒಂದು ಮಸೂದೆ ಮಂಡನೆ ಆಯಿತು. ಇದನ್ನು ನೋಡಿದಾಗ ಈ ಬಿಲ್ಲಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗವನ್ನು ಕಾನ್ಸಂಟ್ರೇಟ್ ಮಾಡಿ, ಮೊದಲು ಕೂಡ ನಾವು ನರೇಗಾ ಅಂತ ಹೇಳ್ತಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಿದ್ವಿ, ಇದೆಲ್ಲನೂ ಕೂಡ 1960ರಿಂದ ಗ್ರಾಮೀಣ ಭಾಗದ ವಿಕಾಸಕ್ಕಾಗಿ ಇದ್ದರೂ ಕೂಡ ಅಷ್ಟರ ಮಟ್ಟಿಗೆ ಇದು ಅಭಿವೃದ್ಧಿ ಆಗಿರಲಿಲ್ಲ ಮತ್ತು ಎಫೆಕ್ಟಿವ್ ಆಗಿ ಇದು ಕಾರ್ಯ ಮಾಡಿರಲಿಲ್ಲ. ಹಾಗಾಗಿ ಇದರಲ್ಲಿ ಈ ಬಿಲ್ಲಲ್ಲಿ, ಮೊದಲಿನ ಬಿಲ್ಲಲ್ಲಿ ಅನೇಕ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಸ್ಟ್ರಾಂಗ್ ಆದ ಬೇಸನ್ನು ಹಾಕಿ ಇವತ್ತಿನ ಪರಿಸ್ಥಿತಿಯಲ್ಲಿ 2025ರ ನಂತರದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಏನೇನು ಕಾರ್ಯಗಳನ್ನು ಕೈಗೊಳ್ಳಬೇಕು, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರ ಕೈ ಬಲಪಡಿಸಬೇಕು ಮತ್ತು ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅನೇಕ ಬದಲಾವಣೆಗಳನ್ನು ತಂದು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಈಗಾಗಲೇ ನೋಡ್ತಾ ಇದ್ದೀವಿ. ಈ ಒಂದು ಬಿಲ್ಲಲ್ಲಿ ನಮ್ಮ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ಸುಮಾರು ಮುಂಚೆ ಏನು ನಾವು ಉದ್ಯೋಗ ಖಾತ್ರಿಯಲ್ಲಿ 100 ದಿನಗಳ ಮಟ್ಟಿಗೆ ನಾವು ಉದ್ಯೋಗದ ಖಾತ್ರಿಯನ್ನು ಆ ಜನತೆಗೆ ಕೊಡ್ತಾ ಇದ್ವಿ. ಆದರೆ ಇವತ್ತು ಅದು 100ರಿಂದ 125 ದಿನಗಳವರೆಗೆ ಆ ಒಂದು ಉದ್ಯೋಗ ಖಾತ್ರಿಯ ಒಂದು ನಿಯಮಾವಳಿಗಳಲ್ಲಿ ಚೇಂಜಸನ್ನು ಮಾಡಿದ್ದಾರೆ. ಸುಮಾರು 25 ದಿವಸ ಇದು ಹೆಚ್ಚಿಗೆ ಕೂಡ ನಾವು ಮಾಡ್ತಾ ಇದ್ದೀವಿ. ಮೊದಲೇ ಅವ್ರಿಗೆ ಏನು ಪೇಮೆಂಟ್ ಆಗ್ತಿತ್ತು ಅದಕ್ಕಿಂತ ಇವತ್ತು 370 ರೂಪಾಯಿಗಳ ಒಂದು ದಿನದ ಒಂದು ಅವರಿಗೆ ಪೇಮೆಂಟನ್ನು ಕೂಡ ಈ ಬಿಲ್ಲಲ್ಲಿ ಈಗಾಗಲೇ ಮಾಡಿದ್ದಾರೆ.
ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ನೋಡಿದಾಗ 15 ದಿನಕ್ಕೆ ಒಂದು ಸತಿ ಪೇಮೆಂಟ್ ಮಾಡ್ತಿದ್ವಿ ಅಂತ ಸರ್ಕಾರ ಹೇಳ್ತಾ ಇದ್ರೂ ಕೂಡ ಸುಮಾರು 3 ತಿಂಗಳು 4 ತಿಂಗಳವರೆಗೆ ಪೇಮೆಂಟ್ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ವಾರಕ್ಕೆ 10 ದಿನಗಳ ಒಳಗಡೆ ಡೈರೆಕ್ಟಾಗಿ ಇದು ಲಾಭಾರ್ಥಿಯ ಅಕೌಂಟ್ಗೆ ಪೇಮೆಂಟ್ ಹೋಗೋ ರೀತಿಯಲ್ಲಿ ಬಹಳಷ್ಟು ಪಾರದರ್ಶಕತೆಯನ್ನು ಇಟ್ಕೊಂಡು ಇದರಲ್ಲಿ GPS ಇರ್ಬೋದು, ಅದೇ ರೀತಿ ಒಂದು ಡ್ಯಾಶ್ಬೋರ್ಡ್ ವ್ಯವಸ್ಥೆ ಇರ್ಬೋದು, ಮತ್ತು ಟ್ರ್ಯಾಕಿಂಗ್ GPS ಟ್ರ್ಯಾಕಿಂಗ್ ವ್ಯವಸ್ಥೆ ಮತ್ತು AI ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ AI ಇದು ಟೆಕ್ನಾಲಜಿ ಬಹಳಷ್ಟು ಅದ್ಭುತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುವಂಥ ಪರಿಸ್ಥಿತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಆಗುವಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಬಾರ್ದು, ಇದು ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಲಾಭ ಆಗಬಾರ್ದು, ಯಾರು ಇದರ ನಿಜವಾದ ಲಾಭಾರ್ಥಿಗಳಿದ್ದಾರೆ ಅವರ ಅಕೌಂಟಿಗೆ ಡೈರೆಕ್ಟಾಗಿ ಇದು ಬಿಲ್ ಜಮಾ ಆಗಬೇಕು ಅಂಥೇಳಿ ಇದರಲ್ಲಿ ಬಹಳಷ್ಟು ತಂತ್ರಜ್ಞಾನವನ್ನು AI ತಂತ್ರಜ್ಞಾನವನ್ನು GPS ಟ್ರ್ಯಾಕಿಂಗನ್ನು ಡ್ಯಾಶ್ಬೋರ್ಡನ್ನು ಇದನ್ನೆಲ್ಲನೂ ಇಟ್ಕೊಂಡು ಪಾರದರ್ಶಕತೆಯನ್ನು ಒಳಗೊಂಡಂಥ ಈ ಒಂದು ಸ್ಕೀಮಲ್ಲಿ ಲಾಭಾರ್ಥಿಗಳಿಗೆ ಡೈರೆಕ್ಟಾಗಿ ಅನುದಾನವನ್ನು ಅವರ ಪೇಮೆಂಟನ್ನು ಬಿಡುಗಡೆ ಮಾಡುವಂಥದ್ದು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಹೆಮ್ಮೆ ತರುವಂಥ ವಿಷಯ. ವಿಶೇಷವಾಗಿ 4 ಪ್ರಮುಖವಾದ ಅಂಶಗಳನ್ನು ಇದರಲ್ಲಿ ಮೋದಿಜಿಯವರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮಹಿಳೆಯರು ಕೂಡ, ರೈತ ಮಹಿಳೆಯರು ಕೂಡ ಅವರು ಮನೆಯಲ್ಲಿ ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕಿಂತ ಆ ಮಹಿಳೆಯರಿಗೆ ಇದರಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಒಬ್ಬಂಟಿಗ ಮಹಿಳೆಯರು, ಯಾಕಂದರೆ ಗಂಡ ತೀರಿ ಹೋದ್ಮೇಲೆ ಅವಳಿಗೆ ಕುಟುಂಬ ನಡೆಸೋದು ಕೂಡ ಗ್ರಾಮೀಣ ಭಾಗದಲ್ಲಿ ತುಂಬ ತೊಂದರೆ ಆಗ್ತಕ್ಕಂಥ ಒಂದು ನೆನಪನ್ನು ಇಟ್ಕೊಂಡು ಮಹಿಳೆಯರ ಜೊತೆಗೆ ಯಾರು ಒಬ್ಬಳೇ ಮಹಿಳೆ ಇರ್ತಾಳೆ ಅವಳಿಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಅಂಗವಿಕಲರಿಗೆ ಇದರಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಅವರಿಗೆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಉದ್ಯೋಗ ಮಾಡ್ಬೋದು ಅದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ತೃತೀಯ ಲಿಂಗಿಯರು, ಟ್ರಾನ್ಸ್ಜೆಂಡರ್ ಅಂತ ಏನು ಹೇಳ್ತೀವಿ, ಅವರಿಗೆ ವಿಶೇಷವಾಗಿ ಇಲ್ಲಿವರೆಗೂ ಗೌರವದ ಬದುಕನ್ನು ಬದುಕುವಂಥ ಅವಕಾಶ ಇರಲಿಲ್ಲ. ಆದರೆ ಈ ಬಿಲ್ನಲ್ಲಿ ಅವರಿಗೂ ಕೂಡ ಸ್ವಾಭಿಮಾನದ ಬದುಕನ್ನು ಬದುಕೋದಕ್ಕೆ, ಅವರು ಕೂಡ ಗ್ರಾಮೀಣ ಭಾಗದಲ್ಲಿದ್ದರೆ ಅವ್ರಿಗೂ ಕೂಡ ಉದ್ಯೋಗದ ಖಾತ್ರಿಯ ಒಂದು ವಿಶ್ವಾಸವನ್ನು ಈ ಬಿಲ್ಲಲ್ಲಿ ಇರೋದು ನಮಗೆ ಬಹಳಷ್ಟು ಸಂತೋಷ ಪಡ್ತಕ್ಕಂಥ ವಿಷಯ ಅಂಥೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಇದನ್ನು ನೋಡಿದಾಗ ಬಹಳಷ್ಟು ಒಳ್ಳೆ ರೀತಿಯಿಂದ 2014ರಲ್ಲಿ ಅಂದರೆ 14ಕ್ಕಿಂತ ಮುಂಚೆ ಇದಕ್ಕೆ ಬಿಡುಗಡೆ ಆಗ್ತಕ್ಕಂಥ ದುಡ್ಡು ಎಷ್ಟಿತ್ತು ಅಂತಂದರೆ 8.53 ಲಕ್ಷ ಕೋಟಿ ಮಾತ್ರ ಈ ಗ್ರಾಮೀಣ ವಿಕಾಸಕ್ಕಾಗಿ, ಉದ್ಯೋಗ ಖಾತ್ರಿಗಾಗಿ ಬಿಡುಗಡೆ ಆಗ್ತಿತ್ತು. ಮತ್ತು ಪೂರ್ಣಗೊಂಡಂಥ ಕಾಮಗಾರಿಗಳು ಎಷ್ಟು ಅಂತಂದಾಗ 2014ರಲ್ಲಿ 1.53 ಲಕ್ಷ ಇದರಲ್ಲಿ ಪೂರ್ಣಗೊಂಡಂಥ ಕಾಮಗಾರಿಗಳು ಅಂಥೇಳಿ ಒಂದು ರೆಕಾರ್ಡ್ ಇತ್ತು. ಆದರೆ ಈಗ ಮೋದಿಜಿಯವರು ಬಂದ ಮೇಲೆ 8.62 ಲಕ್ಷಕ್ಕೆ ಇವತ್ತು ಅದು ಹೆಚ್ಚಿಗೆ ಆಗಿದೆ. ಮತ್ತು ಒಳ್ಳೆ ರೀತಿಯಿಂದ ಈಗಾಗಲೇ ಆ ಕಾರ್ಯಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೀತಾ ಇದ್ದಾವೆ. ಇದರಲ್ಲಿ ಮಹಿಳೆಯರು ಭಾಗವಹಿಸ್ತಿದ್ರು, ಮುಂಚೆನೂ ಕೂಡ ರೈತ ಮಹಿಳೆಯರು ಭಾಗವಹಿಸ್ತಿದ್ರು. ಆದರೆ 2014ರ ಹಿಂದೆ ನೋಡಿದಾಗ 48% ಮಹಿಳೆಯರ ಭಾಗವಹಿಸುವಿಕೆ ಇದ್ದರೆ ಮೋದಿಜಿಯವರು ಬಂದ ಮೇಲೆ ಅದು 57%ಕ್ಕೆ ಜಾಸ್ತಿ ಆಗಿದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಈಗ UPA ಸರ್ಕಾರ 2ನೇ ಅವಧಿಯಲ್ಲಿ ರಾಜ್ಯಗಳಲ್ಲಿ ಬೇಡಿಕೆ ಹೆಚ್ಚಾಗ್ತಿದ್ರೂ ಕೂಡ 2011ರಲ್ಲಿ ಕೇವಲ 40,000 ಕೋಟಿ ಇದ್ದಂಥ ಬಜೆಟ್ 2012-13ರಲ್ಲಿ 40 ಇದ್ದದನ್ನು 33ಕ್ಕೆ ಇಳಿಕೆ ಮಾಡಿದರು. 33,000 ಕೋಟಿಗೆ ಅದನ್ನು ಇಳಿಕೆ ಮಾಡಿದರು. ಹಾಗಾಗಿ ಇದರ ಲಾಭ ಗ್ರಾಮೀಣ ಭಾಗದವರಿಗೆ ಆಗ್ತಾ ಇರಲಿಲ್ಲ. ಆದರೆ ಅದೇ ರೀತಿಯಾಗಿ ನಿಮಗೊಂದು ಇದು ಮಾತು ಹೇಳಬೇಕು ಅಂತಂದರೆ, ಇವತ್ತು ಮೋದಿಜಿಯವರು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಈ ಬಿಲ್ಲನ್ನು ತಂದಿರೋದ್ರಿಂದ ಇಲ್ಲಿ 2013ರಲ್ಲಿ ಒಂದು CGA ರಿಪೋರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಒಂದು CGA ರಿಪೋರ್ಟ್ ಆದಾಗ ಇದರಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೀತಿದೆ ಅಂತಕ್ಕಂಥ ಒಂದು ವರದಿ ಕೂಡ CGAನವರು ಮಾಡಿದರು. ಆದರೆ 4.33 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ಗಳು ಇದರಲ್ಲಿ ಇತ್ತು ಅಂತಕ್ಕಂಥ ಒಂದು ರಿಪೋರ್ಟ್ ಕೂಡ ಇವತ್ತು ನಮ್ಮಲ್ಲಿ ಆಗಿದೆ.